ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ಕಾಂಗ್ರೆಸ್ಗೆ ಶುರುವಾಯಿತು ಹೊಸ ತಲೆನೋವು. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡ್ತಲ್ಲ, ವಿನಯ್ ಕುಲಕರ್ಣಿ ಜೈಲಿಗೆ ಹೋಗ್ತಿದ್ದಂತೆ ಚುನಾವಣೆ ಎದುರಾಗತ್ತೆ. ಅವರು 2 ವರ್ಷಗಳ ಕಾಲ ಹೆಚ್ಚಿನ ಶಿಕ್ಷೆಯನ್ನ ನ್ಯಾಯಾಧೀಶರು ಅವರಿಗೆ ವಿಧಿಸ್ತು ಅಂತೇಳಿ ಆದ್ರೆ ಅವರ ಶಾಸಕ ಸ್ಥಾನ ಅಲ್ಲಿಗೆ ಅನರ್ಹ ಆಗುತ್ತೆ. ಅದಾದ ನಂತರ ಚುನಾವಣೆ ಬರಲೇಬೇಕಲ್ಲ, ಬೈ ಎಲೆಕ್ಷನ್ ಶುರುವಾಗುತ್ತಲ್ಲ, ಬೈ ಎಲೆಕ್ಷನ್ ಆಗಲೇಬೇಕು. ಈ ನಿಟ್ಟಿನಲ್ಲಿ ಈಗ ಅವರದ್ದೇ ಕುಟುಂಬದವ್ರಿಗೆ ಟಿಕೆಟ್ ಕೊಡಬೇಡಿ, ಕೊಟ್ಟರೆ ಓಲೈಕೆ ಆಗುತ್ತೆ, ಮತ್ತೊಂದೆಲ್ಲವೂ ಕೂಡ ಚರ್ಚೆ ಇದ್ದಾವೆ. ಚಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಇಕ್ಕಟ್ಟಿಗೆ ಕಾಂಗ್ರೆಸ್ ಸಿಲುಕಿಕೊಂಡಿತ್ತು. ಅದಾದ ನಂತರ ಏನೇನು ಗೊಂದಲ ಇಲ್ಲಿವರೆಗೂ ಇದೆ ಅನ್ನೋದನ್ನು ನೋಡಿದ್ದೀರಿ. ಇದೇ ರೀತಿ ಅಲ್ಲೂ ಕೂಡ ಆಗಬಾರ್ದು ಅನ್ನುವಂಥ ವಿಚಾರ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಮತ್ತೆ ಸಮಸ್ಯೆ ಆಗುತ್ತೆ, ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನುವಂಥ ವಿಚಾರ ಇದೆ. ಸದ್ಯಕ್ಕೆ ಇದು ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿನ್ನೆ ಎಲ್ಲ ಬಿಜೆಪಿಯವರು ಪೋಸ್ಟ್ ಹಾಕಿದ್ರು ಅಂತೇಳಿ ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಈಗ ಕಾಂಗ್ರೆಸ್ ಪಾಳಯಕ್ಕೆ ಇಂಥದ್ದೊಂದು ಚರ್ಚೆ ಇದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಮಗದುಮ್ಮ ನಮ್ಮ ಜೊತೆಯಲ್ಲಿ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇಂಥದ್ದೊಂದು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದೊಳಗಡೆ ಇದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಎಷ್ಟು ಪ್ರಸ್ತುತ ಇದೆ, ಏನೇನು ಸಾಧ್ಯತೆಗಳ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಬಹುದು ಅಂತ ನಾಗರಾಜ್? ರಂಜಿತ್, ಏನು ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಒಂದು ಆ ತೀರ್ಪು ಬಂದ ಬಳಿಕ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದರಂತೆ ನಿನ್ನೆ ಕೂಡ ಏನು ಆ BJP ಅಧಿಕೃತ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಏನು ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂಥ ಒಂದು ಪೋಸ್ಟನ್ನು ವೈರಲ್ ಮಾಡಿದ್ರು. ಈ ಒಂದು ಪೋಸ್ಟ್ ವೈರಲ್ನ ಖಂಡಿಸಿ ನಿನ್ನೆ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆ ಒಂದು ಪ್ರತಿಭಟನಾಕಾರರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಇದೆಲ್ಲ ಬೆಳವಣಿಗೆ ಬಳಿಕ ಏನು ಈ ಒಂದು ಪ್ರಕರಣದಲ್ಲಿ ಒಂದು ಶಾಸಕರಿಗೆ ಈ ಒಂದು ಸಚಿವ ಶಿಕ್ಷೆ ಪ್ರಮಾಣ ಪ್ರಕಟವಾದ ಬಳಿಕ ಒಂದು ವೇಳೆ ಶಾಸಕ ಸ್ಥಾನ ಅನರ್ಹಗೊಂಡರೆ ಈ ಒಂದು ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಬೇಕಾಗುತ್ತೆ. ಈ ಒಂದು ಧಾರವಾಡ ಚುನಾವಣೆಯನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಬೇಕು. ಅದು ಘೋಷಣೆ ಮಾಡಿದರೆ ವಿನಯ್ ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ ಏನು ಇದು ಕೊಲೆ ಮತ್ತು ಹಣಬಲ ಇರತಕ್ಕಂಥವ್ರು ಮತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಮತ್ತೊಂದು ಬಾರಿ ಏನು ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಈ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಧಾರವಾಡ ಗ್ರಾಮೀಣ ಕ್ಷೇತ್ರವಾಗಿರ್ಬೋದು ಮತ್ತು ಧಾರವಾಡದ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟನ್ನು ಮಾಡೋ ಮೂಲಕ ಈಗಾಗಲೇ ಚುನಾವಣೆಯ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇನ್ನೂ ಕೂಡ ಇವತ್ತು ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಾಗಿದೆ. ಆದರೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವ ಮೊದಲೇ ಏನು ಈಗ ಇಲ್ಲಿರ್ತಕ್ಕಂಥ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಂಚುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಲೆಕ್ಕಾಚಾರ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಈಗ ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇನ್ನೂ ಕೂಡ ಯಾವುದೋ ಒಂದು ಶಿಕ್ಷೆ ಪ್ರಮಾಣ ಕೂಡ ಆಗಿಲ್ಲ, ಇನ್ನೊಂದು ಕಡೆಗೆ ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆಗಲೇ ಈ ಒಂದು ವಿಚಾರ ಕೂಡ ನಡೀತಾ ಇರತಕ್ಕಂಥದ್ದು. ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ಕಾಂಗ್ರೆಸ್ಗೆ ಶುರುವಾಯಿತು ಹೊಸ ತಲೆನೋವು. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡ್ತಲ್ಲ, ವಿನಯ್ ಕುಲಕರ್ಣಿ ಜೈಲಿಗೆ ಹೋಗ್ತಿದ್ದಂತೆ ಚುನಾವಣೆ ಎದುರಾಗತ್ತೆ. ಅವರು 2 ವರ್ಷಗಳ ಕಾಲ ಹೆಚ್ಚಿನ ಶಿಕ್ಷೆಯನ್ನ ನ್ಯಾಯಾಧೀಶರು ಅವರಿಗೆ ವಿಧಿಸ್ತು ಅಂತೇಳಿ ಆದ್ರೆ ಅವರ ಶಾಸಕ ಸ್ಥಾನ ಅಲ್ಲಿಗೆ ಅನರ್ಹ ಆಗುತ್ತೆ. ಅದಾದ ನಂತರ ಚುನಾವಣೆ ಬರಲೇಬೇಕಲ್ಲ, ಬೈ ಎಲೆಕ್ಷನ್ ಶುರುವಾಗುತ್ತಲ್ಲ, ಬೈ ಎಲೆಕ್ಷನ್ ಆಗಲೇಬೇಕು. ಈ ನಿಟ್ಟಿನಲ್ಲಿ ಈಗ ಅವರದ್ದೇ ಕುಟುಂಬದವ್ರಿಗೆ ಟಿಕೆಟ್ ಕೊಡಬೇಡಿ, ಕೊಟ್ಟರೆ ಓಲೈಕೆ ಆಗುತ್ತೆ, ಮತ್ತೊಂದೆಲ್ಲವೂ ಕೂಡ ಚರ್ಚೆ ಇದ್ದಾವೆ. ಚಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಇಕ್ಕಟ್ಟಿಗೆ ಕಾಂಗ್ರೆಸ್ ಸಿಲುಕಿಕೊಂಡಿತ್ತು. ಅದಾದ ನಂತರ ಏನೇನು ಗೊಂದಲ ಇಲ್ಲಿವರೆಗೂ ಇದೆ ಅನ್ನೋದನ್ನು ನೋಡಿದ್ದೀರಿ. ಇದೇ ರೀತಿ ಅಲ್ಲೂ ಕೂಡ ಆಗಬಾರ್ದು ಅನ್ನುವಂಥ ವಿಚಾರ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಮತ್ತೆ ಸಮಸ್ಯೆ ಆಗುತ್ತೆ, ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನುವಂಥ ವಿಚಾರ ಇದೆ. ಸದ್ಯಕ್ಕೆ ಇದು ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿನ್ನೆ ಎಲ್ಲ ಬಿಜೆಪಿಯವರು ಪೋಸ್ಟ್ ಹಾಕಿದ್ರು ಅಂತೇಳಿ ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಈಗ ಕಾಂಗ್ರೆಸ್ ಪಾಳಯಕ್ಕೆ ಇಂಥದ್ದೊಂದು ಚರ್ಚೆ ಇದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಮಗದುಮ್ಮ ನಮ್ಮ ಜೊತೆಯಲ್ಲಿ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇಂಥದ್ದೊಂದು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದೊಳಗಡೆ ಇದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಎಷ್ಟು ಪ್ರಸ್ತುತ ಇದೆ, ಏನೇನು ಸಾಧ್ಯತೆಗಳ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಬಹುದು ಅಂತ ನಾಗರಾಜ್?
ರಂಜಿತ್ ಏನು ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಒಂದು ಆ ತೀರ್ಪು ಬಂದ ಬಳಿಕ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದರ ನಿನ್ನೆ ಕೂಡ ಏನು ಆ BJP ಅಧಿಕೃತ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಏನು ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂಥ ಒಂದು ಪೋಸ್ಟನ್ನು ವೈರಲ್ ಮಾಡಿದ್ರು. ಈ ಒಂದು ಪೋಸ್ಟ್ ವೈರಲ್ನ ಖಂಡಿಸಿ ನಿನ್ನೆ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆ ಒಂದು ಪ್ರತಿಭಟನಾಕಾರರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಇದೆಲ್ಲ ಬೆಳವಣಿಗೆ ಬಳಿಕ ಏನು ಈ ಒಂದು ಪ್ರಕರಣದಲ್ಲಿ ಏನೋ ಒಂದು ಶಾಸಕರಿಗೆ ಈ ಒಂದು ಸಚಿವ ಶಿಕ್ಷೆ ಪ್ರಮಾಣ ಪ್ರಕಟವಾದ ಬಳಿಕ ಒಂದು ವೇಳೆ ಶಾಸಕ ಸ್ಥಾನ ಅನರ್ಹಗೊಂಡರೆ ಈ ಒಂದು ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಬೇಕಾಗುತ್ತೆ. ಈ ಒಂದು ಧಾರವಾಡ ಚುನಾವಣೆಯನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಬೇಕು. ಅದು ಘೋಷಣೆ ಮಾಡಿದರೆ ವಿನಯ್ ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ ಏನು ಇದು ಕೊಲೆ ಮತ್ತು ಹಣಬಲ ಇರತಕ್ಕಂಥವ್ರು ಮತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಮತ್ತೊಂದು ಬಾರಿ ಏನು ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಈ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಧಾರವಾಡ ಗ್ರಾಮೀಣ ಕ್ಷೇತ್ರವಾಗಿರ್ಬೋದು ಮತ್ತು ಧಾರವಾಡದ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟನ್ನು ಮಾಡೋ ಮೂಲಕ ಈಗಾಗಲೇ ಚುನಾವಣೆಯ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇನ್ನೂ ಕೂಡ ಇವತ್ತು ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಾಗಿದೆ. ಆದರೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವ ಮೊದಲೇ ಏನು ಈಗ ಇಲ್ಲಿರ್ತಕ್ಕಂಥ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಂಚುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಲೆಕ್ಕಾಚಾರ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಈಗ ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇನ್ನೂ ಕೂಡ ಯಾವುದೋ ಒಂದು ಶಿಕ್ಷೆ ಪ್ರಮಾಣ ಕೂಡ ಆಗಿಲ್ಲ, ಇನ್ನೊಂದು ಕಡೆಗೆ ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆಗಲೇ ಈ ಒಂದು ವಿಚಾರ ಕೂಡ ನಡೀತಾ ಇರತಕ್ಕಂಥದ್ದು. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೆಲ್ಲವೂ ಕೂಡ ಎಷ್ಟು ಪ್ರಸ್ತುತ ಇದೆ, ಏನೇನು ಸಾಧ್ಯತೆಗಳ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಬಹುದು ಅಂತ ನಾಗರಾಜ್? ರಂಜಿತ್ ಏನು ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಒಂದು ಆ ತೀರ್ಪು ಬಂದ ಬಳಿಕ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದರ ನಿನ್ನೆ ಕೂಡ ಏನು ಆ BJP ಅಧಿಕೃತ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಏನು ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂಥ ಒಂದು ಪೋಸ್ಟನ್ನು ವೈರಲ್ ಮಾಡಿದ್ರು. ಈ ಒಂದು ಪೋಸ್ಟ್ ವೈರಲ್ನ ಖಂಡಿಸಿ ನಿನ್ನೆ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆ ಒಂದು ಪ್ರತಿಭಟನಾಕಾರರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಇದೆಲ್ಲ ಬೆಳವಣಿಗೆ ಬಳಿಕ ಏನು ಈ ಒಂದು ಪ್ರಕರಣದಲ್ಲಿ ಏನೋ ಒಂದು ಶಾಸಕರಿಗೆ ಈ ಒಂದು ಸಚಿವ ಶಿಕ್ಷೆ ಪ್ರಮಾಣ ಪ್ರಕಟವಾದ ಬಳಿಕ ಒಂದು ವೇಳೆ ಶಾಸಕ ಸ್ಥಾನ ಅನರ್ಹಗೊಂಡರೆ ಈ ಒಂದು ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಬೇಕಾಗುತ್ತೆ. ಈ ಒಂದು ಧಾರವಾಡ ಚುನಾವಣೆಯನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಬೇಕು. ಅದು ಘೋಷಣೆ ಮಾಡಿದರೆ ವಿನಯ್ ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ ಏನು ಇದು ಕೊಲೆ ಮತ್ತು ಹಣಬಲ ಇರತಕ್ಕಂಥವ್ರು ಮತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಮತ್ತೊಂದು ಬಾರಿ ಏನು ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಈ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಧಾರವಾಡ ಗ್ರಾಮೀಣ ಕ್ಷೇತ್ರವಾಗಿರ್ಬೋದು ಮತ್ತು ಧಾರವಾಡದ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟನ್ನು ಮಾಡೋ ಮೂಲಕ ಈಗಾಗಲೇ ಚುನಾವಣೆಯ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇನ್ನೂ ಕೂಡ ಇವತ್ತು ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಾಗಿದೆ. ಆದರೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವ ಮೊದಲೇ ಏನು ಈಗ ಇಲ್ಲಿರ್ತಕ್ಕಂಥ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಂಚುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಲೆಕ್ಕಾಚಾರ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಈಗ ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇನ್ನೂ ಕೂಡ ಯಾವುದೋ ಒಂದು ಶಿಕ್ಷೆ ಪ್ರಮಾಣ ಕೂಡ ಆಗಿಲ್ಲ, ಇನ್ನೊಂದು ಕಡೆಗೆ ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆಗಲೇ ಈ ಒಂದು ವಿಚಾರ ಕೂಡ ನಡೀತಾ ಇರತಕ್ಕಂಥದ್ದು. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.